ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ ತೊಗೊಂಡಿರುವಂಥ ಮೆಷರ್ಮೆಂಟ್ ಬಂದು ಅರ್ಧ ಕೆ ಜಿ ಮಟನ್, ಅರ್ಧ ಕೆ ಜಿ ಕೈಮಾ ಹೊಡ್ಸ್ಕೊಂಡಿರುವಂಥದ್ದು. ಸೊ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪ್ಯಾನ್ಗೆ 2 ಇಂಚಷ್ಟು ಶುಂಠಿ ಮತ್ತು 2 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು 2 ಕಂಪ್ಲೀಟ್ ಆಗಿರೋವಂಥದ್ದು ದಪ್ಪದು ಬೆಳ್ಳುಳ್ಳಿ. ಸೊ ಶುಂಠಿ ಪ್ರಮಾಣ ಯಾವಾಗಲೂ ಕಡಿಮೆ ಹಾಕೊಬೇಕು. ಅದಾದಮೇಲೆ ಖಾರ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತೀವಿ, ಒಂದು ಸ್ವಲ್ಪ ಜಾಪತ್ರೆ, ಏಲಕ್ಕಿ, ಅದಾದಮೇಲೆ ಚಕ್ಕೆ ಹಾಕೋಬೇಕು, ಮರಾಠಿ ಮೊಗ್ಗು, ಅದಾದಮೇಲೆ ಸ್ವಲ್ಪ ಜಾಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಸಾಲೆ ಐಟಮ್ಸ್ ಹಾಕೋಬೇಕು. ಸೊ ಅದಾದಮೇಲೆ 1.5 2 ಟೇಬಲ್ ಸ್ಪೂನಷ್ಟು ಕಡಲೆ, ತಿಕ್ನೆಸ್ ಬರೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಐಟಮ್ಸ್ನೂ. ಅರ್ಧ ಕೆ ಜಿ ಮಟನ್ನಿಗೆ ನಾವಿಲ್ಲಿ ಆಲ್ಮೋಸ್ಟ್ ಮೀಡಿಯಮ್ ಸೈಜ್ದು ಅರ್ಧ ತೆಂಗಿನಕಾಯಿನ ತೊಗೊಂಡಿರೋವಂಥದ್ದು. ಚೆನ್ನಾಗಿ ತೆಂಗಿನಕಾಯಿ ಎಲ್ಲ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗ ನಮಗೆ ಸಾಂಬಾರು ಮಾಡುವಾಗ ಬೇಗ ಆಗುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 2 ಮೀಡಿಯಮ್ ಸೈಜ್ ಆನಿಯನ್ನ ಇಲ್ಲಿ ತೊಗೊಂಡಿರೋವಂಥದ್ದು. ಇಲ್ಲಿ ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ನಾವು ನಾರ್ಮಲ್ ದಪ್ಪ ಈರುಳ್ಳಿ ಅಂತಂದರೆ 2 ಮೀಡಿಯಮ್ ಸೈಜ್ ತೊಗೊಳ್ಳಿ. ನಿಮಗೆ ತೆಂಗಿನಕಾಯಿ ಪ್ರಮಾಣ ಜಾಸ್ತಿ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ಕೆಲವರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ ಸಾಂಬಾರು, ಕೆಲವರಿಗೆ ತಿಕ್ನೆಸ್ ಇರಬೇಕು ಅಂತಂದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. 1 ಇಡಿ ಇಲ್ಲಿ ಪುದೀನ, 1 ಇಡಿ ಕೊತ್ತಂಬರಿನ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಇದನ್ನು ಸಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದಾದಮೇಲೆ ಕೆಲವೊಂದು ಮಸಾಲೆ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಲ್ಲ ಅಂತಂದರೆ 3 ಟೇಬಲ್ ಸ್ಪೂನಷ್ಟು ಧನಿಯಾನ ಇಲ್ಲಿ ನೀವು ಹಾಕ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟು, ತಣ್ಣಗಾದಮೇಲೆ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ಒಂದು ಕುಕ್ಕರಲ್ಲಿ ನಾವು ಮತ್ತೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಪುದೀನನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ನ ಮತ್ತು ತುಂಬ ಫೈನಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಮಸಾಲೆ ಪೌಡರ್ಸ್ನ ಹಾಕೋಬೇಕು. ಸೊ ನಾನಿಲ್ಲಿ ಮಟನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಮಟನ್ ಮಸಾಲ ಬಂದು 2 ಟೇಬಲ್ ಸ್ಪೂನ್ ಮಟನ್ ಮಸಾಲ ಪೌಡರ್ ಯೂಸ್ ಮಾಡ್ಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಈ ಪುಡಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇದಾದಮೇಲೆ ನಾವಿಲ್ಲಿ ತೊಗೊಂಡಿರೋಂಥ 1/2 kg ಮಟನ್ನ 2 ರಿಂದ 3 ನಿಮಿಷವರೆಗೂ ಇದೇ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿದ್ಮೇಲೆ ಮಟನ್ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಸೊ ಇಲ್ಲಿ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಅಷ್ಟರಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ. ಮಟನ್ ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಜ್ಯೂಸಿಯಾಗಿ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ತಣ್ಣೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಆಲ್ರೆಡಿ ಎಲ್ಲ ಬಿಸಿ ಇರೋದ್ರಿಂದ ತಣ್ಣೀರು ಹಾಕಿದ್ರೆ ಟೆಂಪರೇಚರ್ ಲೋ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಕಾಯಿಸ್ಕೊಂಡಿರುವಂಥ ನೀರನ್ನ ನಾವಿಲ್ಲಿ ಬಿಸಿ ನೀರೇನಿದೆ ಅದನ್ನೇ ಹಾಕ್ಕೊತಾ ಇದ್ದೀವಿ. ಇಲ್ಲಿ ನಿಮಗೆ ಟೆಕ್ಸ್ಚರ್ ಹೆಂಗೆ ಬೇಕು, ಗ್ರೇವಿ ಟೈಪ್ ಬೇಕಂದರೆ ಗ್ರೇವಿ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಂಬಾರು ಥರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಸಾಲ್ಟ್ ಹಾಕ್ಕೊಂಡು ಚೆಕ್ ಮಾಡಿ. ಇದಾದಮೇಲೆ ನೀವು ಮಟನ್ ಬರೋವಾಗಲೇ ಕೇಳ್ಕೊಂಡಿರ್ಬೇಕು ಅವ್ರಿಗೆ ಎಷ್ಟು ವಿಷಲ್ ಆಗುತ್ತೆ, ಎಷ್ಟು ವಿಷಲ್ ಅಷ್ಟರೊಳಗೆ ಬೇಯುತ್ತೆ ಅಂತ. ಅಷ್ಟು ವಿಷಲ್ನ ಇಲ್ಲಿ ನೀವು ಮಟನ್ನ ಕುಕ್ಕರ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ಕೈಮಾ ನಾವು ಹೊಡ್ಸ್ಕೊಂಬಂದಿರೋದನ್ನ ಮತ್ತೆ ಇನ್ನೊಂದು ಸರಿ ಮಿಕ್ಸಿ ಗ್ರೈಂಡರಲ್ಲಿ ಪಲ್ಸ್ ಮಾಡ್ಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇನ್ನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡಿರೋವಂಥದ್ದು. ತುಂಬ ಫೈನಾಗಿ ಇದನ್ನು ಚಾಪ್ ಮಾಡ್ಕೊಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ದಪ್ಪ ಇರಬಾರ್ದು. 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇರೋದು. ಫೈನಾಗಿ ಚಾಪ್ ಮಾಡಿರುವಂಥ ಕೊತ್ತಂಬರಿ, ಪುದೀನ ಮತ್ತು ಸಬ್ಬಕ್ಕಿ ಸೊಪ್ಪು ಇದ್ರೆ ಆ್ಯಡ್ ಮಾಡಿ, ಇಲ್ಲಾಂದ್ರೂ ನಡೆಯುತ್ತೆ. ಎಲ್ಲನೂ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಮಟನ್ ಸಾಂಬಾರಿಗೆ ಸಹ ಆ್ಯಡ್ ಮಾಡ್ಕೊಂಡಿರ್ತೀರ. 50 ಗ್ರಾಮಷ್ಟು ಕಡಲೆ ಪುಡಿ, ಇದು ಕಡಲೆ ಹಿಟ್ಟಲ್ಲ, 50 ಗ್ರಾಮ್ ಕಡಲೆನ ಫೈನಾಗಿ ಪುಡಿ ಮಾಡ್ಕೊಂಡಿರುವಂಥದ್ದು. ಇದು ನಿಮಗೆ ಬೈಂಡಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ, ಉಂಡೆ ಸ್ವಲ್ಪ ಗಟ್ಟಿ ನಿಲ್ಲಕ್ಕೆ. ಅರ್ಧ ಕೆ ಜಿ ಕೈಮಾಗೆ 1 ಮೊಟ್ಟೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಖಾರ ಹೆಚ್ಚು ಬೇಕು ಅಂತಂದರೆ ಇಲ್ಲ ಮೆಣಸು ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಪುಡಿನ ಆ್ಯಡ್ ಮಾಡ್ಕೋಬಹುದು.
ಅರ್ಧ ಕೆ ಜಿ ಕೈಮಾ ನೀವು ಓಡಿಸ್ಕೊಂಡು ಬಂದರೆ ಕರೆಕ್ಟಾಗಿ ಎಲ್ಲ ಐಟಮ್ಸ್ನ ಆ್ಯಡ್ ಮಾಡಿಕೊಂಡ್ರೆ 30 ಉಂಡೆ ಆಗುತ್ತೆ. ಸೊ ನೀವಿನ್ನ ಸಣ್ಣ ಹಾಕ್ಕೊಳ್ತೀರ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ನಾರ್ಮಲಾಗಿ ಇಷ್ಟು ಸೈಜ್ ಇದ್ದರೆ ಕೈಮಾ ಉಂಡೆ ಚೆನ್ನಾಗಿರುತ್ತೆ. ಸೊ 30 ಉಂಡೆ ಅರ್ಧ ಕೆ ಜಿಗೆ ರೆಡಿ ಆಗುತ್ತೆ. ಸೊ ಇನ್ನು ಕುಕ್ಕರಲ್ಲಿ ನಾವಿಟ್ಟಿರೋಂತಹ ಮಟನ್ ಸಾಂಬಾರು ಸಹ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಳ್ಳಿ. ಇದಕ್ಕೆ ನಾವು ಮಾಡ್ಕೊಂಡಿರೋಂತಹ ಕೈಮಾ ಉಂಡೆನ ಒಂದೊಂದನ್ನೇ ಬಿಡಬೇಕು. ಸೊ ಬಿಟ್ಟಾದಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ತಿರ್ಗ್ಸೋಕ್ಕೆ ಹೋಗಬಾರ್ದು. ಇಮಿಡಿಯೇಟಾಗಿ ತಿರುಗಿಸಿದ್ರೆ 100% ಉಂಡೆಗಳು ಒಡೆದೋಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರೆಷರ್ ಕುಕ್ಕರ್ದು ಲಿಡ್ ಹಾಕೋ ಅವಶ್ಯಕತೆ ಇಲ್ಲ. ಹಿಂಗೆ ಓಪನ್ ಆಗಿ ಬಿಡಬೇಕು. ಚೆನ್ನಾಗಿ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯಾಗಿ ನಾವು ಸೌಟ್ ಹಾಕೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಇದ್ಕಿದ ಅವರೆಕಾಳು ಪ್ರಿಯರ್ ಯಾರು ಇದ್ದರೆ ಅವರು ಲಾಸ್ಟಲ್ಲಿ ಇದ್ಕಿದ ಅವರೆಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋವರೆಗೂ ಬಿಟ್ಟರೆ ಸೂಪರಾಗಿರುವಂತಹ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿರುತ್ತೆ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾವು ಮಟನ್ನು ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ. ಕೈಮಾ ಉಂಡೆ ರುಚಿನೂ ಬಿಟ್ಕೊಂಡಿರುತ್ತೆ. ಸೊ ಇದನ್ನು ಡೆಫಿನೆಟಾಗಿ ಮನೆ ಟ್ರೈ ಮಾಡಿದ್ದು ನಮ್ಮಪ್ಪನ ಸ್ಪೆಷಲ್ ಕೈಮಾ ಉಂಡೆ ಸಾಂಬಾರು ರೆಸಿಪಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.